ನಮಸ್ಕಾರ ಗುರು. ಟುಡೇ ಮ್ಯಾಚ್ ಅಬೆಂಡ್ ಆಗಿಬಿಡ್ತು. ಮಳೆ ಜಾಸ್ತಿ ಆಯಿತು ಈಡನ್ ಗಾರ್ಡನಲ್ಲಿ. ನಾನು ಅಂದ್ಕೊಂಡಿದ್ದೆ ಮಳೆ ಬರೋ ಸಾಧ್ಯತೆ ಇಲ್ಲ ಅಂತಂದು, ಆದರೂ ಮಳೆ ಬಂತು. ಆದರೂ ಕೆ ಕೆ ಆರ್ ಫಸ್ಟ್ ಬ್ಯಾಟಿಂಗ್ ತೊಗೊಂಡಿದ್ದೆ, ಆಶ್ಚರ್ಯ ಆಯ್ತು ಎಲ್ಲರಿಗೂ. ಬೌಲಿಂಗ್ ತೊಗೋಬೇಕಿತ್ತು ಆ್ಯಕ್ಚುಲಿ ಟಾಸ್ ಆದ್ಬಿಟ್ಲೇನೆ. ಯಾಕಂದರೆ ಹೋದ ಮ್ಯಾಚ್ ಎಸ್ ಆರ್ ಎಚ್ ಜೊತೆ ಆಡಿದ್ರಲ್ಲ, ಅದಕ್ಕೆ ಎಸ್ ಆರ್ ಎಚ್ ಹೇಗೆ ವಿನ್ ಆಯಿತು ಹಾಗೆ ವಿನ್ ಮಾಡಬೇಕು ಅಂತ ಬ್ಯಾಟಿಂಗ್ ತೊಗೊಂಡ್ರು. ಆದರೆ ಬ್ಯಾಟಿಂಗ್ನಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಫಿನ್ನಲ್ಲೇನಾಯಿತು, ಇವರು ನೆಕ್ಸ್ಟ್ ಬಂದಿದ್ದು ಕ್ಯಾಮ್ರನ್ ಗ್ರೀನ್ ಆಯಿತು, ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ನೋಡೋದಾಯ್ತಂದರೆ ಯಾರೂ ಜಾಸ್ತಿ ಸ್ಕೋರೇ ಮಾಡಿಲ್ಲ. ಅಜಿಂಕ್ಯ ರಾಣೆ 8 ರನ್ನು, ಲಾಸ್ಟ್ ಫಿನ್ನಲ್ಲೇನು 6 ರನ್ನು, ನೆಕ್ಸ್ಟ್ ಕ್ಯಾಮ್ರನ್ ಗ್ರೀನು 4 ರನ್ನು, ಅಂಗ್ರೀಶ್ ರವಂಶಿ 7. ಯಾಕಂದರೆ ಅಬೌಂಡ್ ಆಗಿದೆಯಲ್ಲ ಮ್ಯಾಚು, ಜಾಸ್ತಿ ಓವರು ನಡೆಯಲಿಲ್ಲ. ಎಷ್ಟು 3.4 ಓವರಲ್ಲೇ ಮಳೆ ಶುರುವಾಯಿತು. ಅಲ್ಲಿದ್ದ ಮಳೆ ಹತ್ತಿದ್ದು ಬಿಟ್ಟೇ ಇಲ್ಲ. ಆ್ಯಕ್ಚುಲಿ ಇವತ್ತು ನನಗೆ ಅನಿಸೋ ಮಟ್ಟಿಗೆ ಕೆ ಕೆ ಆರ್ ಗೆಲ್ಬೋದಿತ್ತು. ಯಾಕಂದರೆ ಬ್ಯಾಟಿಂಗು ಕೂಡ ಸ್ಟ್ರಾಂಗ್ ಇದೆ. ಆದರೆ 2 ಚೇಂಜಸ್ ಮಾಡಿದ್ದಾರೆ ಕೆ ಕೆ ಆರು. ಸುನಿಲ್ ನರೇನ್ ಇಲ್ಲ, ವರುಣ್ ಚಕ್ರವರ್ತಿ ಇಲ್ಲ. ವರುಣ್ ಚಕ್ರವರ್ತಿ ಇಂಜುರಿ ಅಂತಂದೇಳಿ ಏನೋ ಕಾರಣದಿಂದ ಮ್ಯಾಚಿಂದ ಹೊರಗೆ ಉಳಿದಿದ್ದಾರೆ. ಹಾಗೆ ಸುನಿಲ್ ನರೇನ್ ಬದಲು ರೋಮನ್ ಪವಲ್ ಅಂತ ತೊಗೊಂಡಿದ್ದಾರೆ. ವರುಣ್ ಚಕ್ರವರ್ತಿ ಬದಲು ನವದೀಪ್ ಸೈನಿ ಚೇಂಜಸ್ ಮಾಡಿದ್ದಾರೆ. ಇವತ್ತು ಏನೋ ಒಂದು ಹೊಸದಾಗಿ ತರಬೇಕು ಅಂತಂದು ಕೆ ಕೆ ಆರ್ ಟ್ರೈ ಮಾಡಿದ್ದಾರೆ. ಆದರೂ ಅವ್ರ ಟ್ರೈ ಸಕ್ಸಸ್ ಆಗೋಕ್ಕಿಂತ ಮುಂಚೆನೇ ಮಳೆ ಬಂದು ಎಲ್ಲ ಹಾಳು ಮಾಡಿಬಿಡ್ತು. ಪಂಜಾಬ್ ಇದೊಂದು ಮ್ಯಾಚ್ ಗೆದ್ದಿದ್ರೆ ಅವರು ಹ್ಯಾಟ್ರಿಕ್ ಗೆಲುವು ಆಗ್ತಿತ್ತು. ಇದು ಕೆ ಕೆ ಆರ್ ಸೋತಿದ್ರೆ ಹ್ಯಾಟ್ರಿಕ್ ಸೋಲ್ ಆಗ್ತಿತ್ತು. ಆದರೂ ಪ್ಲೇಯಿಂಗ್ ಲೆವೆನಲ್ಲಿ ಪಂಜಾಬ್ದು ಏನೋ ಚೇಂಜಸ್ ಇಲ್ಲ, ಕೆ ಕೆ ಆರ್ ಅಷ್ಟೇ ಚೇಂಜ್ ಮಾಡಿದರು. ಆದರೆ ಇವತ್ತು ಕೆ ಕೆ ಆರ್ ಚೆನ್ನಾಗಿ ಕಾಣ್ತಿತ್ತು ಟೀಮು. ರೋಮನ್ ಪೌಲ್ ಆಯಿತು ಸುನಿಲ್ ನರೇನ್ ಜಾಗದಲ್ಲಿ. ಅವರು ಗುದ್ದೋ ಬ್ಯಾಟ್ಸ್ಮನ್ನೇ ರೋಮನ್ ಪೌಲು, ಲಾಸ್ಟ್ ಡೆತ್ನಲ್ಲಿ ಬಂದು. ಇವತ್ತೇನೋ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಕೆ ಕೆ ಆರು. ಆದರೂ ಮಳೆ ಇದಾಗಿದ್ದಕ್ಕೆ ಮಾಡೋಕ್ಕಾಗಲಿಲ್ಲ. ಮಳೆ ನಿಂದಿರುತ್ತೆ ಅಂತ 9:15ಕ್ಕೆ ರಿಪೋರ್ಟ್ ಬಂತು, ಮಳೆ ನಿಂತಿದೆ ಆಡಿಸ್ಬೋದು ಅಂತಂದು. 5 ಓವರ್ಸ್ ಅಂದರೆ 15 ಓವರ್ಸ್ ಮ್ಯಾಚು. 9:45ಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಂದು, ಮತ್ತೆ 9 ಸ್ಟಾರ್ಟ್ ಮಾಡಬೇಕು ಅನ್ನೋತಲೇ ಮತ್ತು ಮಳೆ ಬಂದು ಕಂಟಿನ್ಯೂಸ್ಲಿ ಹಾಗೆ ಮಳೆ ಬಿತ್ತಾ ಇತ್ತು. ಯಾಕಂದರೆ ಚೇಂಜ್ ಮಾಡೋಕ್ಕೆ ಬರಲಿಲ್ಲ. ಈಗ ಮಳೆ ನಮ್ಮ ಕೈಯದಲ್ಲ, ವೆದರ್ ರಿಪೋರ್ಟ್ ಹೇಗಾಗುತ್ತೋ ಆ ಥರ ಡಿಸಿಷನ್ ತೊಗೋಬೇಕಾಗುತ್ತೆ. ಈಗ ಅವರು 10 ಗಂಟೆಗೆ ಮ್ಯಾಚ್ ಚಾಲೂ ಮಾಡಿದ್ರು 10 ಓವರ್ಸ್ ಮ್ಯಾಚ್ ನಡೆಸ್ಬೇಕಾಗುತ್ತೆ. ಈಗ ನಾವು ಅಂದ್ಕೊಳ್ತೀವಿ ಏನು ಮಳೆ ನಿಂತಿದ ಮೇಲೆ ನಾವು ಒಂದು 5 ಓವರ್ ಆದರೂ ಸಾಕು ಅಂತಂದು. ಹಾಗಾಗಲ್ಲ. ಅವರು ಅಂಪೈರ್ಸ್ ಏನು ಡಿಸಿಷನ್ ತೊಗೊತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಅಂದ್ಬಿಡ್ತೀವಿ, ನಾವು ಅಷ್ಟು ಆಡ್ಸೋಕ್ಕಾಗ್ತಿದ್ದಿಲ್ಲ, ಮಳೆ ಏನು ಜೋರು ಆಗ್ತಿತ್ತಾ ಅಂತಂದು. ಆಗ ಜಾಸ್ತಿ ನಾವು ಹೇಳ್ದಾಗೆ ಅಲ್ಲಿ ವೆದರ್ ರಿಪೋರ್ಟ್ ಇರಬೇಕಲ್ಲ, ಅದ್ರ ಬಾಜುನೇ ಸಮುದ್ರ ಇದೆ, ಹೇಳೋಕ್ಕಲ್ಲ. ಡ್ಯೂನು ಜಾಸ್ತಿ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಬಾಲಿಂಗ್ ಇವರಿಗೆ ಕೆ ಕೆ ಆರಿಗೆ ಸ್ವಲ್ಪ ಹೊಡೆತ ಬೀಳ್ತಿತ್ತು ಅನಿಸುತ್ತೆ ನೆಕ್ಸ್ಟ್ ಬಾಲಿಂಗ್ ಆಗಿದ್ದಕ್ಕೆ. ಅದಕ್ಕೆ ಆದರೂ ಮ್ಯಾಚು ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡು 200+ ಸ್ಕೋರ್ ಆಗುತ್ತೆ, ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ ಅಂತ ಅಂದ್ಕೊಂಡು. ಆದರೆ ಇಂಟ್ರೆಸ್ಟ್ ಬರಲಿಲ್ಲ, ಅಬಾಂಡ್ ಆಯಿತು ಮ್ಯಾಚು. ನೋಡೋಣ ನೆಕ್ಸ್ಟ್ ಮ್ಯಾಚು ಹೇಗಾಗುತ್ತೆ ಅಂತಂದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.